ಕರ್ನಲ್ ಕುರೇಶಿ ಕುರಿತ ಅವಹೇಳನ ಹೇಳಿಕೆಗೆ ಸುಪ್ರೀಂ ಗರಂ ಆಗ್ಬಿಟ್ಟಿದೆ. ಆಕ್ಷೇಪಾರ್ಹ ಹೇಳಿಕೆ ನೀಡಿದಂತ ಮಧ್ಯಪ್ರದೇಶದ ಸಚಿವರಿಗೆ ತರಾಟೆ ತೆಗೆದುಕೊಂಡಿದೆ. ಸದ್ಯ ಕರ್ನಲ್ ಕುರೇಶಿ ಅವರ ಬಗ್ಗೆ ಆಕ್ಷೇಪಾರ್ಹವಾಗಿ ಮಾತನಾಡುವ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಆಕ್ಷೇಪಾರ್ಹ ಹೇಳಿಕೆಯ ನೀಡಿದಂತಹ ಮಧ್ಯಪ್ರದೇಶದ ಸಚಿವರಿಗೆ ಚಾಟಿ ಬೀಸಿದೆ. ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಎಫ್ಐಆರ್ನ ದಾಖಲಿಸಿದ್ರು ಪೊಲೀಸರು. ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ಸಚಿವ ವಿಜಯ್ ಶಾ ಇವತ್ತು ಸಚಿವರ ಅರ್ಜಿಯನ್ನ ಆಲಿಸಿದಂತ ಸುಪ್ರೀಂ ಕೋರ್ಟ್ ಕುರೇಶಿ ಅವರ ಬಗ್ಗೆ ಮಾತನಾಡುವಂತ ನೀವು ಜವಾಬ್ದಾರಿಯುತ ಸಚಿವರ ಅನ್ನೋದಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಸಚಿವರಿಗೆ, ಮಧ್ಯಪ್ರದೇಶದ ಸಚಿವರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. ಇಂಥ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡುವುದನ್ನ ಮೊದಲು ನಿಲ್ಲಿಸಬೇಕು ನೀವು. ಆಪರೇಷನ್ ಸಿಂಧೂರದ ವೇಳೆ ಇಂಥ ಹೇಳಿಕೆ ಸರಿಯಲ್ಲ. ಮಧ್ಯಪ್ರದೇಶದ ಸಚಿವರಿಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಚಾಟಿ ಬೀಸಿದೆ. ಅಂದ್ರೆ ಬಹಳ ಪ್ರಮುಖವಾಗಿ ಆಪರೇಷನ್ ಸಿಂಧೂರ ಆಗ್ತಿದ್ದಂತ ಬೆನ್ನಲ್ಲೇ ಮಧ್ಯಪ್ರದೇಶದ ಸಚಿವರು, ಯಾಕಂದ್ರೆ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ಕರ್ನಲ್ ಕುರೇಶಿ ಅವರು ಆ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ರು. ಆದರೆ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾತುಗಳ ಯಾಕೆ ಅನ್ನೋದಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಮೊದಲು ಈ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಾಯಿತು, ಎಫ್ಐಆರ್ ದಾಖಲಾಯಿತು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ ಸಚಿವ ವಿಜಯ್ ಶಾ ಅವರು. ಆ ಒಂದು ಅರ್ಜಿ ಏನಿದೆಯಲ್ಲ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬಂದಿತ್ತು. ಆ ಹೊತ್ತಿನಲ್ಲಿ ಪ್ರಶ್ನೆ ಮಾಡ್ತಾರೆ. ಆಗ ಕೋರ್ಟ್ ಗರಂ ಆಗಿತ್ತು. ಏನ್ ಸಚಿವರು ಈ ರೀತಿಯಾದಂತ ಹೇಳಿಕೆಗಳು ಕೊಡ್ತೀರಿ, ಆದ್ರೂ ಕೂಡ ಆಪರೇಷನ್ ಸಿಂಧೂರ ಆಗಿದೆ, ದೇಶದಲ್ಲಿ ಭಯೋತ್ಪಾದಕರ ವಿರುದ್ಧ ಈಗ ಕಾರ್ಯಾಚರಣೆ ಆಗ್ತಿದೆ, ನೀವು ಜವಾಬ್ದಾರಿಯುತವಾದಂತ ಸಚಿವರೇ ಅನ್ನೋದಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿರೋದು ಸಚಿವರಿಗೆ. ಮಧ್ಯಪ್ರದೇಶದ ಸಚಿವರಿಗೆ ಈ ರೀತಿಯಾಗಿ ಪ್ರಶ್ನೆಯನ್ನ ಇಟ್ಟೆ ಚಾಟಿ ಬೀಸಿದೆ. ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡೋದನ್ನು ಮೊದಲು ನಿಲ್ಲಿಸ್ಬೇಕು ನೀವು. ಯಾಕಂದ್ರೆ ಆಪರೇಷನ್ ಸಿಂಧೂರದ ವೇಳೆ ಇಂಥ ಹೇಳಿಕೆಗಳು ಬರೋದು ಸರಿಯಲ್ಲ. ಮಧ್ಯಪ್ರದೇಶದ ಸಚಿವರಿಗೆ ಸುಪ್ರೀಂ ಕೋರ್ಟ್ ಮತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಇಟ್ಟು ಗರಂ ಆಗಿದೆ. ಯಾಕಂದ್ರೆ ಕರ್ನಲ್ ಕುರೇಶಿ ಅವರ ಕುರಿತು ಅವಹೇಳನ ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ಟೆರರಿಸ್ಟ್ಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೋಲಿಕೆ ಮಾಡಿ ಮಾತನಾಡುವಂತ ನಿಟ್ಟಿನಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇದೇ ಪ್ರಶ್ನೆನ ಇಟ್ಕೊಂಡೆ ಸುಪ್ರೀಂ ಕೋರ್ಟ್ ಮೆಟ್ಲೇರ್ತಾರೆ. ಯಾರು? ಸಚಿವ ವಿಜಯ್ ಶಾ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಈ ಥರ ಇವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಸದ್ಯ ಇವತ್ತು ಆ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಆಗುತ್ತೆ. ಆ ಹೊತ್ತಿನಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಅವರ ಬಗ್ಗೆ ಈ ರೀತಿಯಾಗಿ ಮಾತನಾಡಬಾರದು, ಜೊತೆಯಲ್ಲಿ ದೇಶದಲ್ಲಿ ಭದ್ರತಾ ವಿಚಾರವಾಗಿ ಸಾಕಷ್ಟು ಕಾರ್ಯಾಚರಣೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಸಚಿವರಿಗೆ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದೆ.